ವೀಕ್ಷಕರೇ, ರಾಜ್ಯದ ನಾನಾ ಭಾಗಗಳಿಂದ ಜೆಡಿಎಸ್ನ ಕಾರ್ಯಕರ್ತರು ನಾಯಕರುಗಳು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಜಮಾವಣೆ ಆಗಿದ್ದಾರೆ. ಕಾರಣ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ. ನಮ್ಮ ಜೊತೆ ಕುಣಿಗಲ್ನ ಒಂದಷ್ಟು ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ಸರ್ ಶಿವಕುಮಾರ್ ಅಂತ. ಎಲ್ಲಿ ಸರ್? ಕುಣಿಗಲ್ ಕ್ಷೇತ್ರದಿಂದ ಬಂದಿದ್ದೀವಿ. ಈ ಕಾಂಗ್ರೆಸ್ನ ಈ ಕೆಟ್ಟ ದುರಾಡಳಿತದಿಂದ ಬೇಸತ್ತು ಜನ ಬೆಲೆ ಏರಿಕೆಗಳಿಂದ ತತ್ತರಿಸಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರ್ತಕ್ಕಂಥ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಎಂಬ ಅಭಿಯಾನಕ್ಕೆ ನಾವು ರಾಜ್ಯಾದ್ಯಂತ ಪ್ರತಿ ರಾಜ್ಯದ ಮೂಲೆಗಳಿಂದ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಗಳು, ಈ ಬೆಲೆ ಏರಿಕೆಯಂತಹ ದೊಡ್ಡ ಮಟ್ಟದ ಈ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಕಂಗಾಲಾಗ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ರಾಜ್ಯ ಸರ್ಕಾರ ಪ್ರತಿದಿನ ಒಂದಲ್ಲ ಒಂದು ಅವ್ಯವಹಾರಗಳನ್ನು ಮಾಡ್ತಾ ಇದೆ. ಒಬ್ಬ ಸಚಿವರಿಂದ ದೊಡ್ಡ ಭ್ರಷ್ಟಾಚಾರಗಳು ನಡೀತಾ ಇದೆ. ಅದು ಸಾಲದು ಅಂತ ಜನಸಾಮಾನ್ಯರ ಮೇಲೆ ಕುಡಿಯೋ ನೀರಿಂದ ಹಿಡಿದು ಮಕ್ಕಳು ಕುಡಿಯೋ ಹಾಲಿನವರೆಗೂ ಇಂಥ ಬೆಲೆ ಏರಿಕೆಯಿಂದ ತತ್ತರಿಸಿರ್ತಕ್ಕಂಥ ಜನಕ್ಕೆ ಈ ಅಭಿಯಾನದ ಮೂಲಕ ನಾವು ಸರ್ಕಾರಕ್ಕೆ ನೇರವಾಗಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಜನರಿಗೆ ಒಳ್ಳೇದು ಮಾಡಿ. ಜನ ನಿಮ್ಮ ಮೇಲೆ ಅಭಿಮಾನ ಇಟ್ಟು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಈ ರೀತಿ ಜನಗಳ ಮೇಲೆ ಬರೆ ಹಾಕಿ ಜನಗಳಿಗೆ ತೊಂದರೆ ಕೊಟ್ಟು ಈ ಕೆಟ್ಟ ದುರಾಡಳಿತನ ಮಾಡಬೇಡಿ. ಈ ರಾವಣ ರಾಜ್ಯ ಮಾಡಬೇಡಿ, ರಾಮರಾಜ್ಯ ಮಾಡಿ ಅಂತ ಕೇಳೋದಕ್ಕೋಸ್ಕರ ಇವತ್ತು ರಾಜ್ಯದ ಪ್ರತಿಯೊಂದು ತಾಲೂಕುಗಳಿಂದ ಬಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನಾವಿವತ್ತು JDS ಕಾರ್ಯಕರ್ತರುಗಳು ನೀಡ್ತಾ ಇದೀವಿ. ಸರ್ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು, ಇದರೊಂದಿಗೆ 2028ರ ಚುನಾವಣೆಗೆ ರಣಕಾಳೆ ಮೊಳಗಿಸ್ತಾ ಇದ್ರೆ ಖಂಡಿತ ಸರ್. ಈಗ ಮುಂದೆ ಬರ್ತಾ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗೆ ಈಗಾಗಲೇ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಈ ಸರ್ಕಾರದ ವಿರುದ್ಧ, ಈ ಕೆಟ್ಟ ನೀತಿಗಳ ವಿರುದ್ಧ ಜನಸಾಮಾನ್ಯರಿಗೆ ತಿಳಿಸುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಹಾಗೇನೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗಳಲ್ಲಿ ಈ ಸರ್ಕಾರದ ವಿರುದ್ಧ ಈ ಜಾತ್ಯತೀತ ಪಕ್ಷದ ಹೆಚ್ಚು ಅಭ್ಯರ್ಥಿಗಳು ಗೆಲ್ಲೋದ್ರ ಮುಖಾಂತರ ಈ ಸರ್ಕಾರವನ್ನ ನೇರವಾಗಿ ಎಚ್ಚರಿಕೆ ನೀಡ್ತಾ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಕೆಲಸವನ್ನ ನಾವು ಕಾರ್ಯಕರ್ತರು ಮಾಡ್ತಾ ಇದೀವಿ ಅಂತ ಈ ಸಂಘಟನೆ ಮುಖಾಂತರ, ಈ ಅಭಿಯಾನ ಮುಖಾಂತರ ರಾಜ್ಯದ ಕಾರ್ಯಕರ್ತರು ತಿಳಿಸ್ತಾ ಇದೀವಿ. ಸರ್ ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿ ಪ್ರೊಟೆಸ್ಟ್ ಮಾತ್ರ ಸಪ್ರೇಟ್ ಯಾಕೆ ಸರ್? ಈಗ ಕೆಲವೊಂದು ಸಿದ್ಧಾಂತಗಳು ಯಾವುದೇ ಆದಂಥ ಪಕ್ಷಕ್ಕೆ ಇರ್ತದೆ. ನಾವು ಜಾತ್ಯತೀತ ಅಂತ ಇಟ್ಕೊಂಡು ಪಕ್ಷಕ್ಕೆ ಬಂದಿರ್ತೀವಿ, ಅವ್ರು ಬಿಜೆಪಿ. ನಮ್ಮ ಟೋಟಲಿ ಎರಡೂ ಮೈತ್ರಿಕೂಟದ ಉದ್ದೇಶ ಈ ಕೆಟ್ಟ ದುರಾಡಳಿತ ಸರ್ಕಾರದ ವಿರುದ್ಧ. ನಾವು ಮೈತ್ರಿ ಪಕ್ಷದವನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ. ನಾವು ಅವರು ನಮಗೆ ಯಾವುದೇ ರೀತಿಯ ಯಾವುದೇ ಚುನಾವಣೆಯಲ್ಲಿ ನೇರವಾಗಿ ನಾವು ಅವರ ವಿರುದ್ಧ ಜೊತೆಗೂಡೆ ಚುನಾವಣೆ ಮಾಡ್ತೇವೆ. ಆದರೆ ನಮ್ಮದೇ ಆದಂಥ ಕಾರ್ಯಕರ್ತರು ನಮ್ಮ ಪಕ್ಷದ ಅಸ್ತಿತ್ವ ಉಳಿಸ್ಕೋಬೇಕಾಗಿರೋದ್ರಿಂದ ನಾವು ನಮ್ಮ ಪಕ್ಷದ ಚಿಹ್ನೆ ಅಡಿಯಲ್ಲಿ ಮಾಡಲೇಬೇಕಾದಂಥ ಸಂದರ್ಭ ಇರೋದ್ರಿಂದ ನಾವು ನಮ್ಮ ಪಕ್ಷದ ಚಿಹ್ನೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಇದು ಬೇಕೇ ಬೇಕು. ನಾವು ಹೋರಾಟ ಮಾಡಬೇಕಾದ್ರೆ ಜಂಟಿಯಾಗಿ ಮಾಡ್ತೇವೆ. ಆದರೆ ನಮ್ಮ ಪಕ್ಷ ಅಧಿಕಾರದಲ್ಲಿ, ನಮ್ಮ ಪಕ್ಷ ನಾಯಕರಿದ್ದಾರೆ, ಇವರಿಗೆಲ್ಲ ನಾವು ತಿಳಿಸ್ಲೇಬೇಕಲ್ಲ. ಹೇಗೆ ಗೊತ್ತಾಗೋದು JDS ಇದೆ ಅಂತ? JDS ಸಮೃದ್ಧವಾಗಿದೆ, ಇವರು ಬಲಿಷ್ಠವಾಗಿದ್ದಾರೆ ಅನ್ನೋ ತಿಳಿಬೇಕು ಅಂತಾನೆ ನಾವು ನಮ್ಮದೇ ಆದಂಥ ಪಕ್ಷದ ಚಿಹ್ನೆ ಅಡಿ ಸರ್ಕಾರದ ವಿರುದ್ಧ, ಅವ್ರು ಮಾಡಿದ್ರು ಸರ್ಕಾರದ ವಿರುದ್ಧನೇ ಮಾಡ್ತಾ ಇದೀವಿ, ನಾವು ಸರ್ಕಾರದ ವಿರುದ್ಧ ಮಾಡ್ತಾ ಇದೀವಿ. ಇಬ್ಬರು ಜೊತೆಗೂಡಿ ಮಾಡ್ತಾಗಲೂ ಅದರ ವಿರುದ್ಧ ಮಾಡ್ತೀವಿ. ZP ಎಲೆಕ್ಷನ್ ಆಗುತ್ತಾ ಸರ್? ಖಂಡಿತ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಮಾಡ್ಲಿಲ್ಲ ಅಂದ್ರೆ ಅದು ಕೆಟ್ಟ ಆಡಳಿತ ಅವ್ರದ್ದು ಅಂತ. ಕಾರಣ ಒಂದೇ ಗೊತ್ತಾಗ್ತಾ ಇದೆ, ಜನ ನಮ್ಮನ್ನ ತಿರಸ್ಕೃತ ಮಾಡ್ತಾರೆ, ನಮ್ಮ ಮನೋಭಾವ ಅವರಲ್ಲಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಮಾಡಿದ್ರೆ ಸರ್ಕಾರದ ಮೇಲೆ ಅವ್ರ ಜನಕ್ಕೆ ವಿಶ್ವಾಸ ಇದ್ರೆ ಮಾಡ್ತಾರೆ, ಜನರ ಮೇಲೆ ವಿಶ್ವಾಸ ಇಲ್ಲ, ನಮ್ಮನ್ನು ತಿರಸ್ಕರಿಸ್ತಾರೆ ಅಂದ್ರೆ ಮಾಡಲ್ಲ ಅಷ್ಟೇ. 2023ರಲ್ಲಿ 19 ಸೀಟು, ಅದರಲ್ಲಿ ಒಂದು ಬೈ ಎಲೆಕ್ಷನ್ ಅಲ್ಲಿ ಕಳ್ಕೊಂಡ್ರಿ. 2028ಕ್ಕೆ ಹೆಂಗಿದೆ ತಯಾರಿ ಸರ್? 2028ಕ್ಕೆ JDS ಮತ್ತೆ ಬಿಜೆಪಿ ಮೈತ್ರಿಯಾಗಿ ನಾವು ಚುನಾವಣೆ ಎದುರಿಸಿದ್ರೆ ಏನು 125 ಸೀಟು ಕಾಂಗ್ರೆಸ್ ಅಂತ ಹೇಳ್ತಾರ, 150 ಸೀಟಕ್ಕೂ ಅಧಿಕ ನಾವು ಮೈತ್ರಿ ಪಕ್ಷದವ್ರು ಗೆಲ್ತೀವಿ ಅಂತ ಈ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ಸತ್ಯವಾಗ ನಮ್ಮ JDS ಮತ್ತು ಬಿಜೆಪಿ ಕಾರ್ಯಕರ್ತರು ನಾನು ಹೇಳಕ್ ಇಷ್ಟಪಡ್ತೀನಿ. 150ಕ್ಕೂ ಅಧಿಕ ಸೀಟನ್ನು ನಾವು ಮೈತ್ರಿ ಪಕ್ಷದವ್ರು ಗೆಲ್ತೀವಿ ಮುಂದಿನ ಬಾರಿ. 100ಕ್ಕೆ 100 ಸತ್ಯ. ಈ MP ಎಲೆಕ್ಷನ್ ಅಲ್ಲೂ ತಮಗೆ ಗೊತ್ತಾಗಿದೆ, ಅತಿ ಹೆಚ್ಚು ಕಾಂಗ್ರೆಸ್ ಸರ್ಕಾರ 135 ಜನ ಶಾಸಕರಿದ್ರು 19 ಶಾಸಕರಿಗೆ MP ಸಂಸದರನ್ನು ಆಯ್ಕೆ ಮಾಡಿದ್ದೀವಿ. ಹಾಗಾಗಿ ನಮ್ಮ ಶಕ್ತಿ ಕುಂದಿಲ್ಲ. ಕೆಲವೊಂದು ಕಡೆ ಈಗ ನಮ್ಮ ಕುಣಿಗಲ್ಲೇ ನಾವು ಬಿಜೆಪಿ ಇಬ್ರು ಎದುರಾಳಿಯಿಂದ ಕಾಂಗ್ರೆಸ್ ಗೆದ್ದಿದೆ. ನಾವು ಇಬ್ರು ಒಂದಾದ್ರೆ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ 25,000ಕ್ಕೂ ಅಧಿಕ ಲೀಡ್ ಕೊಟ್ಟಿದ್ದೀವಿ. ಹಾಗಾಗಿ ಮೈತ್ರಿ ಪಕ್ಷ ಇರೋದ್ರಿಂದ ಮುಂದಿನ ಬಾರಿ ಜನ ನಮ್ಮನ್ನ ಪುರಸ್ಕೃತ ಮಾಡ್ತಾರೆ, ಯಾವುದೇ ಸಂದೇಹ ಇಲ್ಲ ಸರ್. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.